ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ಪಟ್ಟಣದ ನಿಜಲಿಂಗಪ್ಪ ಶಾಲೆಯ ಹತ್ತಿರವಿರುವ ಪ್ರಥಮಸೆಟ್ಟಿ ಬಡಾವಣೆಯ ಆವರಣದಲ್ಲಿ ಇದೇ ಬರುವ ಸೋಮವಾರ ಜನವರಿ 19ರಂದು ಹಿಂದೂ ಸಂಗಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಕಾರ್ಯಕ್ರಮದ ಅಂಗವಾಗಿ ಕೇಸರಿ ಬಾವುಟದೊಂದಿಗೆ ಪಟ್ಟಣವನ್ನು ಸಿಂಗರಿಸಲಾಗಿದ್ದು, ವಿಶೇಷ ಕಾರ್ಯಕ್ರಮ ಆಯೋಜನೆಗೆ ಸಾಕ್ಷಿಯಾಗಿದೆ. ಕಾರ್ಯಕ್ರಮದ ಸಂಘಟನೆಯ ದೃಷ್ಟಿಯಿಂದ ಬೈಕ್ ರ್ಯಾಲಿ ಆಯೋಜಿಸಿದ್ದು, ಸಾರ್ವಜನಿಕರಿಗೆ ಕಾರ್ಯಕ್ರಮದ ಕುರಿತು ಅರಿವು ಮೂಡಿಸಲಾಗಿದೆ. ಬಂಧುಗಳೇ, ಈ ದಿನ ವಿಶೇಷವಾಗಿ ಹಿಂದೂ ಸಂಗಮ ಕಾರ್ಯಕ್ರಮದ ಅಂಗವಾಗಿ ಗೋಷ್ಠಿಯನ್ನು ಕರೆದಿದ್ದು, ತಾವೆಲ್ಲರೂ ಆಗಮಿಸಿದ ತಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿಯಾಗಿ ದಿನಾಂಕ 19 ಜನವರಿ 2026ರಂದು ಹಿಂದೂ ಸಂಗಮ ಕಾರ್ಯಕ್ರಮವನ್ನು ಹಿಂದೂ ಸಂಗಮ ಆಯೋಜನಾ ಸಮಿತಿಯಿಂದ ಹೊಸದುರ್ಗದಲ್ಲಿ ಆಯೋಜನೆ ಮಾಡಿರುತ್ತೇವೆ. ಇದೆಲ್ಲದೂ ಕೂಡ ತಮಗೆ ತಿಳಿದಂಥ ವಿಷಯವಾಗಿದೆ. ಹಿಂದೂ ಸಂಗಮ ಕಾರ್ಯಕ್ರಮದ ರೂಪುರೇಷೆಗಳು ಎಲ್ಲವನ್ನೂ ಕೂಡ ಈಗ ನಿಮಗೆ ತಿಳಿಸ್ಲಿಕ್ಕೆ ನಾನು ಇಚ್ಛೆಪಡ್ತೀನಿ. ದಿನಾಂಕ 19ನೇ ತಾರೀಕು ಬೆಳಗ್ಗೆ ಮಧ್ಯಾಹ್ನ 2 ಗಂಟೆಗೆ ಸರಿಯಾಗಿ ಹಿಂದೂ ಸಂಗಮದ ಒಂದು ಉತ್ಸವ ಶೋಭಾಯಾತ್ರೆ ಗಾಂಧಿ ಸರ್ಕಲ್ ಇಂದ ಪ್ರಾರಂಭವಾಗಿ ಶೋಭಾಯಾತ್ರೆಯಲ್ಲಿ ವಿವಿಧ ಕಲಾ ತಂಡಗಳು ಭಜನೆ, ಕೋಲಾಟ, ಡೊಳ್ಳು, ವೀರಗಾಸೆ, ಈ ಥರ ಚೆಂಡೆ ಮತ್ತು ನಂದಿಕೋಲು, ಈ ಥರ ಎಲ್ಲ ವಿವಿಧ ಕಲಾ ತಂಡಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಸೇರ್ತಕ್ಕಂಥ ಜನಸಂಭ್ರಮದೊಡನೆ ಎಲ್ಲ ಸಮುದಾಯದ ಕೇಂದ್ರ ಬಿಂದುಗಳು ಕೂಡ ಬನಶಂಕರಿ ದೇವಸ್ಥಾನದಿಂದ, ಶ್ರೀರಾಮ ದೇವಸ್ಥಾನದಿಂದ, ಆರ್ಯ ವೈಶ್ಯ ಮಂಡಳಿ ದೇವಸ್ಥಾನದಿಂದ, ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ನೂರಾರು ಜನ ಹೆಣ್ಣು ಮಕ್ಕಳು ಗಂಗೆಯೊಂದಿಗೆ ಬಂದು ಶ್ರೀ ಗಣಪತಿ ದೇವಸ್ಥಾನ ಮುಂಭಾಗದಲ್ಲಿ ಸೇರ್ಪಡೆಯಾಗುತ್ತೆ. ಅಲ್ಲಿಂದ ಅಲ್ಲಿ ಗಣಪತಿಗೆ ಅಭಿಷೇಕ ಮಾಡುವುದರ ಮೂಲಕ, ವಿಶೇಷವಾಗಿ ಗೋಪೂಜೆಯನ್ನು ಕೂಡ ಅಲ್ಲಿ ಮಾಡುವುದರ ಮೂಲಕ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಶೋಭಾಯಾತ್ರೆ ಪ್ರಾರಂಭವಾಗುತ್ತದೆ. ಶೋಭಾಯಾತ್ರೆಯು ಗಣಪತಿ ದೇವಸ್ಥಾನದ ಮುನ್ಸಿಪಲ್ ವಿಭಾಗದ ಗಣಪತಿ ದೇವಸ್ಥಾನ ಪ್ರಾರಂಭವಾಗಿ ಗಾಂಧಿ ವೃತ್ತದ ಮುಖಾಂತರ ಮುಖ್ಯ ರಸ್ತೆಯಾಗಿ ಬಂದು ಅಂಬೇಡ್ಕರ್ ವೃತ್ತದಲ್ಲಿ ತಿರುಕೊಂಡು ಬಲಗಡೆ ತಿರುಕೊಂಡು ಎಡಗಡೆ ತಿರುಕೊಂಡ್ಬಿಟ್ಟು ಸೀದಾ ಬಲಗಡೆ ತಿರುಕೊಂಡು ಪ್ರಥಮಶೆಟ್ಟಿ ಬಡಾವಣೆಗೆ ಆಗಮಿಸಿ ಅಲ್ಲಿ ಸಂಪನ್ನಗೊಳ್ಳಲಿದೆ. ಆ ಸಂಪನ್ನ ನಂತರದ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ನಡೆಯಲಿದ್ದು, ಸಭಾ ಕಾರ್ಯಕ್ರಮದಲ್ಲಿ ವಿಶೇಷವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು 2ರಿಂದ 3 ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆ ವೇದಿಕೆಯಲ್ಲಿ ಆಯೋಜಿಸಲಾಗಿದೆ. ಆ ಸಾಂಸ್ಕೃತಿಕ ಕಾರ್ಯಕ್ರಮ ನಂತರವಾಗಿ ಆ ಶೋಭಾಯಾತ್ರೆಯನ್ನು ಇನ್ನೊಂದು ಮುಖ್ಯವಾದ ವಿಷಯ, ಶೋಭಾಯಾತ್ರೆಯನ್ನು ಗುರುಗಳು ಎಲ್ಲಿ ಗಣಪತಿ ದೇವಸ್ಥಾನದ ಹತ್ರನೇ ಗುರುಗಳು ಶ್ರೀ ಮಾರುತಿ ವಿಜಯ ಮಾರುತಿ ಶರ್ಮಾರವರು ಉದ್ಘಾಟನೆ ಮಾಡಿಕೊಡ್ತಾರೆ. ಅವತ್ತು ದಿವಸ ಅಲ್ಲಿಂದ ಉದ್ಘಾಟನೆ ಆದಂಥ ಶೋಭಾಯಾತ್ರೆ ಪ್ರಥಮಶೆಟ್ಟಿ ಬಡಾವಣೆಯ ವೇದಿಕೆ ಮುಂದೆ ಸಂಪನ್ನಗೊಳ್ಳಲಿದೆ. ಅದಾದ ನಂತರ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ವೇದಿಕೆ ಕಾರ್ಯಕ್ರಮಕ್ಕಿಂತ ಮೊದಲು ಸಾಂಸ್ಕೃತಿಕ ಕಾರ್ಯಕ್ರಮ, ವೈವಿಧ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು 2ರಿಂದ 3 ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದ್ದೀವಿ. ಅದಾದ ನಂತರ ದಿವ್ಯ ಸಾನ್ನಿಧ್ಯವನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಡಾಕ್ಟರ್ ಪುರುಷೋತ್ತಮ ಮಹಾಸ್ವಾಮಿಗಳು ಬ್ರಹ್ಮ ವಿದ್ಯಾನಗರ ಇವರು ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಅವತ್ತಿನ ದಿವಸ ವಿಶೇಷವಾಗಿ ಮಹಿಳಾ ಕುಸುಮಾ ಅವರು ಹಿರಿಯೂರಿನ ಮಹಿಳಾ ಮುಖ್ಯಸ್ಥರು ಅವರು ಕೂಡ ಮಹಿಳೆಯರಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದಾದಮೇಲೆ ದಿಕ್ಸೂಚಿ ಭಾಷಣವನ್ನು ವಿಶೇಷವಾಗಿ ನಮ್ಮ 4 ರಾಜ್ಯದ ಕ್ಷೇತ್ರದ ಸಂಯೋಜಕರು, ದಕ್ಷಿಣ ಮಧ್ಯ ಕ್ಷೇತ್ರ ಹಿಂದೂ ಜಾಗರಣ ವೇದಿಕೆ ಇದರ ಮುಖ್ಯಸ್ಥರಾದಂಥ ಶ್ರೀ ಜಗದೀಶ್ ಕಾರಂತ್ರವರು ಭಾಳ ಪ್ರಮುಖವಾಗಿ ದಿಕ್ಸೂಚಿ ಭಾಷಣವನ್ನು ಕೂಡ ಅವತ್ತು ಮಾಡಲಿದ್ದಾರೆ. ಅದಾದ ನಂತರ ಎಲ್ಲ ಬಂಧುಗಳಿಗೆ ವಿಶೇಷವಾದಂತಹ ಭೋಜನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಎಲ್ಲ ಕಾರ್ಯಕ್ರಮಗಳಿಗೆ ಸಹಸ್ರ ಸಂಖ್ಯೆಯಲ್ಲಿ ಕನಿಷ್ಠ ನಾವು 4,000 ರಿಂದ 5,000 ಜನ
ಜನಸಂಖ್ಯೆಯನ್ನು ನಾವು ನಿರೀಕ್ಷಣೆ ಮಾಡಿದ್ದೀವಿ. ಆ ಕಾರ್ಯಕ್ರಮ ನ ಭೂತೋ ನ ಭವಿಷ್ಯತ್ ಎನ್ನುವ ರೀತಿಯಲ್ಲಿ ಹಿಂದೂ ಸಂಸ್ಕೃತಿಯ ಒಂದು ದ್ಯೋತಕವಾಗಿ ಸಾಮರಸ್ಯವನ್ನು ಮೂಡಿಸುವ ಉದ್ದೇಶದಿಂದ ಸಾಮಾಜಿಕ ಸಾಮರಸ್ಯ, ಹಿಂದೂ ಸನಾತನ ಧರ್ಮದ ಒಂದು ವೈಭವೀಕರಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಿದ್ದೀವಿ. ಎಲ್ಲ ಜನರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಂಚಶೀಲಗಳು ಅಂತೇಳಿ ಅತ್ಯಂತ ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಒತ್ತು ಕೊಟ್ಟು ಅದು ನಡೀತಿದೆ. ಅಲ್ಲಿಂದ ಸ್ವದೇಶಿ ಜೀವನ ಶೈಲಿ ಮತ್ತು ನಾಗರಿಕ ಶಿಷ್ಟಾಚಾರ, ಸ್ವದೇಶಿ ನೀತಿಗಳನ್ನು ಅನುಭವಿಸಿ ಖರೀದಿ ಮಾಡ್ತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ಹೀಗೆ ವಿಶೇಷವಾದಂಥ ವಿಚಾರಗಳು ಮತ್ತು ಕುಟುಂಬದ ಸಾಮರಸ್ಯವನ್ನು ಕಾಪಾಡಲಿಕ್ಕೆ ಅವಿಭಕ್ತ ಕುಟುಂಬ ಮತ್ತು ಹಿಂದೂ ಕುಟುಂಬದ ಸಂಬಂಧಗಳನ್ನು ಎತ್ತಿ ಹೇಳ್ತಕ್ಕಂಥದ್ದು, ಸನಾತನ ಧರ್ಮದ ಎಲ್ಲ ಶಿಷ್ಟಾಚಾರಗಳನ್ನು ಕೂಡ ಅಲ್ಲಿ ಹೇಳ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ವಿಶೇಷವಾದಂಥ ಹಿಂದೂ ಸಂಗಮ ಕಾರ್ಯಕ್ರಮ ಮಾಡ್ತಿದ್ದೀವಿ. ಎಲ್ಲ ಪತ್ರಿಕಾ ಪ್ರತಿನಿಧಿಗಳು ಎಲ್ಲರೂ ತಾವೆಲ್ಲ ಆಗಮಿಸಿ ಆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಭಾಗವಹಿಸಿ ಅಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಪತ್ರಿಕೆಗಳ ಮೂಲಕ ಪ್ರಕಟಿಸುವುದರ ಮೂಲಕ ಸಾರ್ವಜನಿಕವಾಗಿ ಅದೆಲ್ಲವನ್ನು ತಿಳಿಸ್ತೀರಾ ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಬರುವ ಸೋಮವಾರ ಅತ್ಯಂತ ವಿಜೃಂಭಣೆಯಿಂದ ಜರುಗಲಿರುವ ಹಿಂದೂ ಸಂಗಮ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳು ಪೂರ್ಣಗೊಳ್ಳುತ್ತಿವೆ. ಸೋಮವಾರ ಮಧ್ಯಾಹ್ನ ಪ್ರಾರಂಭವಾಗುವ ಈ ಕಾರ್ಯಕ್ರಮದಲ್ಲಿ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ವಿವಿಧ ಜಾನಪದ ಕಲಾತಂಡಗಳ ಮೆರವಣಿಗೆಯೊಂದಿಗೆ ಬೃಹತ್ ಶೋಭಾಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಬೆಲಗೂರಿನ ಮಾರುತಿ ಪೀಠದ ಪೀಠಾಧ್ಯಕ್ಷರಾದ ವಿಜಯ ಮಾರುತಿ ಶರ್ಮಾರವರು ಶೋಭಾಯಾತ್ರೆಗೆ ಚಾಲನೆ ನೀಡಲಿದ್ದಾರೆ. ಭಗೀರಥ ಗುರುಪೀಠದ ಜಗದ್ಗುರುಗಳು ಶ್ರೀ ಪುರುಷೋತ್ತಮಾನಂದಪುರಿ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗುವ ವೇದಿಕೆ ಕಾರ್ಯಕ್ರಮದಲ್ಲಿ ಹಲವು ಸಾಂಪ್ರದಾಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಪ್ರಮುಖವಾಗಿ ಹಿಂದೂ ಜಾಗರಣ ವೇದಿಕೆಯ ದಕ್ಷಿಣ ಮಧ್ಯ ಕ್ಷೇತ್ರದ ಪ್ರಮುಖರಾದ ದಿಕ್ಸೂಚಿ ಭಾಷಣಕಾರರಾಗಿ ಆಗಮಿಸುತ್ತಿದ್ದು ವೇದಿಕೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಈ ದಿನ ನಮ್ಮ ಹೊಸದುರ್ಗದಲ್ಲಿ ಬೃಹತ್ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಕಾರಣ ಇಷ್ಟೇ, ಸೋಮವಾರ 19ನೇ ತಾರೀಕು ಹಿಂದೂ ಸಂಗಮ ಕಾರ್ಯಕ್ರಮ ಆಯೋಜನೆಯಾಗಿದ್ದು, ಈ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ಒಂದು ಅವೇರ್ನೆಸ್ ಇರಲಿ ಅಂತ ಹೇಳಿ ನಮ್ಮ ಹೊಸದುರ್ಗದ ಟೌನ್ನಲ್ಲಿ ನಾವೆಲ್ಲರೂ ಸಹ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಬೈಕ್ ಜಾಥಾವನ್ನು ಆಯೋಜನೆ ಮಾಡಿದ್ದೇವೆ. ಈ ಬೈಕ್ ಜಾಥಾ ಈ ದಿನ ಶನಿ ಮಹಾತ್ಮ ದೇವಸ್ಥಾನದಿಂದ ಪ್ರಾರಂಭವಾಗಿ ಹಾಗೆಯೇ ನಗರದ ಒಳಗಡೆ ಕೋಟೆ, ಹಾಗೆಯೇ ಮೇನ್ ರೋಡು, ಗೌರ್ಮೆಂಟ್ ಹಾಸ್ಪಿಟಲು, ಸಿದ್ದರಾಮನಗರ, ಯಾಲಕಪ್ಪನಹಟ್ಟಿಯಿಂದ ಮತ್ತೆ ಯೂ ಟರ್ನ್ ತೊಗೊಂಡು ಟೌನಲ್ಲಿ ಬಂದು KSRTC ಬಸ್ ಸ್ಟಾಪಿಂದ ಹಿಡಿದು ಮತ್ತು ಅಲ್ಲಿ ಪ್ರಥಮ ಶೆಟ್ಟಿ ಲೇಔಟ್ ಅಂತ ಇದೆ. ನಾವು ಅಲ್ಲಿ ಸೋಮವಾರ ನಮ್ಮ ಕಾರ್ಯಕ್ರಮದ ವೇದಿಕೆ ಸಿದ್ಧವಾಗಿದೆ. ಅಲ್ಲಿ ಇವತ್ತಿನ ಶೋಭಾಯಾತ್ರೆ ಮುಕ್ತಾಯ ಆಗುತ್ತೆ, ಬೈಕ್ ರ್ಯಾಲಿ ಮುಕ್ತಾಯ ಆಗುತ್ತೆ. ಎಲ್ಲರೂ ಸಹ ತುಂಬ ಉತ್ಸಾಹದಿಂದ, ಅದರಲ್ಲೂ ನಮ್ಮ ಹೆಣ್ಣು ಮಕ್ಕಳು ನೀವು ನೋಡ್ತಾ ಇರ್ಬೋದು, ತುಂಬ ಉತ್ಸಾಹದಿಂದ ಕೇಸರಿ ದುಪ್ಪಟಗಳನ್ನು ಮತ್ತು ಕೇಸರಿ ಶಾಲ್ಗಳನ್ನು ಹಾಕ್ಕೊಂಡು ಬಿಳಿಯ ಬಟ್ಟೆಗಳನ್ನು ಧರಿಸ್ಕೊಂಡು ತುಂಬ ಉತ್ಸಾಹದಿಂದ ಬಂದು ಭಾಗವಹಿಸಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ಸನಾತನ ಧರ್ಮ ಸಂಸ್ಕೃತಿಯ ಪ್ರತೀಕವಾಗಿ ಪಂಚಶೀಲ ವ್ಯಾಖ್ಯಾನದ ನಾಗರಿಕ ಶಿಷ್ಟಾಚಾರ ಸೇರಿದಂತೆ ಸ್ವದೇಶಿ ಅವಲಂಬನೆಯ ಸ್ವಾಭಿಮಾನದ ಸಂಕೇತವಾಗಿ ಜರುಗುತ್ತಿರುವ ಹಿಂದೂ ಸಂಗಮ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಸಂಘಟಕರು ಮನವಿ ಮಾಡಿದ್ದಾರೆ. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.